ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಮೆಡಿಕಲ್ ಸ್ಟೋರ್ ಮಾಲೀಕ ಮುಸ್ಲಿಂ ಜಿಹಾದಿ ಕಾಮಾಂದ ಅಮ್ಜದ್ 300ಕ್ಕೂ ಹೆಚ್ಚು ಹಿಂದೂ ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋ ಚಿತ್ರಿಸಿ ಮುಸ್ಲಿಮರ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹಂಚಿದ್ದು ಆತನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಕೋರಿ ಕನಕಪುರ ತಹಸೀಲ್ದಾರ್ ಮುಖೇನ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ಮಾತನಾಡಿದ ರಾಮನಗರ ಜಿಲ್ಲಾ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ನಾಗಾರ್ಜುನಗೌಡ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಒಂದು ಮೆಡಿಕಲ್ ಸ್ಟೋರಿನ ಅಜ್ಮಲ್ ಅಂತಕ್ಕಂತಹ ವ್ಯಕ್ತಿ ಸುಮಾರು 300ಕ್ಕೂ ಹೆಚ್ಚು ಹಿಂದೂ ಹೆಣ್ಣು ಮಕ್ಕಳು ಹಾಗೂ ತಾಯಂದಿರ ಅಶ್ಲೀಲ ಚಿತ್ರವನ್ನು ಚಿತ್ರೀಕರಿಸಿಕೊಂಡು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡೋದಾಗೆ ಅವ್ರಿಗೆ ಲೈಂಗಿಕವಾಗಿ ಶೋಷಣೆಯನ್ನು ಮಾಡ್ತಿದ್ದಂತಹ ಪ್ರಕರಣ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಅದರ ವಿರುದ್ಧ ಎಲ್ಲ ಹಿಂದೂ ಪರ ಸಂಘಟನೆಗಳು ದಾವಣಗೆರೆ ಹಾಗೂ ಚನ್ನಗಿರಿಗಳಲ್ಲಿ ಹಲವಾರು ಪ್ರತಿಭಟನೆಗಳನ್ನು ನಡೆಸಿದೆ. ಈ ರೀತಿಯ ಒಬ್ಬ ಮತಾಂಧ ಜಿಹಾದಿಯನ್ನ ರಾಜ್ಯ ಸರ್ಕಾರ ಕೂಡಲೇ ಎನ್ಕೌಂಟರ್ ಅನ್ನು ಮಾಡಬೇಕು ಅಥವಾ ಮಾನ್ಯ ನ್ಯಾಯಾಧೀಶರು ಆತನಿಗೆ ಗಲ್ಲು ಶಿಕ್ಷೆಯನ್ನು ಶೀಘ್ರವಾಗಿ ವಿಧಿಸಬೇಕು ಅಂತೇಳಿ ಶ್ರೀರಾಮ ಸೇನೆ ಆದರೂ ಆಗ್ರಹಿಸುತ್ತೆ. ಕಾರಣ, ಸಮಾಜದಲ್ಲಿ ಗೌರವಯುತವಾಗಿ ಹೆಣ್ಮಕ್ಳು ಬದುಕಬೇಕು ಅಂತ ಹೇಳಿದ್ರೆ ಮೆಡಿಕಲ್ ಸ್ಟೋರಿಗೆ ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಕೆಲವು ಔಷಧೋಪಚಾರಗಳನ್ನು ಪಡ್ಕೊಳ್ಬೇಕಾದಂತಹ ಸಂದರ್ಭ. ಅದನ್ನು ದುರುಪಯೋಗ ಪಡಿಸ್ಕೊಂಡು ಎದುರಿಸಿ ಈ ರೀತಿ ಒಬ್ಬ ಜಿಹಾದಿ ಮಾಡ್ತಾನೆ ಅಂತ ಹೇಳಿದ್ರೆ ಯಾಕೆ ನಾವು ಸಮಾಜದಲ್ಲಿ ಇಷ್ಟು ಕಠೋರವಾದ ನಿರ್ಧಾರವನ್ನು ಶೀಘ್ರವಾಗಿ ತೆಗೆದುಕೊಳ್ಳಬಾರದು? ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಜನತೆ ಮೇಲೆ ಕಿಂಚಿತ್ತಾದರೂ ಗೌರವ, ಹೆಣ್ಣು ಮಕ್ಕಳು ಮಾನ ಹಾಗೂ ಪ್ರಾಣದ ಮೇಲೆ ಕಿಂಚಿತ್ತಾದರೂ ಗೌರವ ಇದ್ದರೆ ಗೃಹ ಇಲಾಖೆ ಇದನ್ನು ತತ್ಕ್ಷಣವೇ ಸಮಾಜಕ್ಕೆ ಪರಿಹಾರವನ್ನು ಸೂಚಿಸಿ ಆ ಜಿಹಾದಿಗೆ ನೇಣುಗಂಬ ಅಥವಾ ಎನ್ಕೌಂಟರ್ ಅನ್ನು ಆಗಲೇಬೇಕು ಅಂತ ಹೇಳಿ ರಾಮನಗರ ಜಿಲ್ಲಾ ಶ್ರೀರಾಮ್ ಸೇನೆ ಒತ್ತಾಯಿಸುತ್ತೆ. ಜೈ ಶ್ರೀರಾಮ್. ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.